ಕಟ್ ಮಾಡೋದಾಗಿ ಅಂತ ಹೇಳಿದಂತವ್ರು ಯಾರು? ಸರ್ ನನ್ ಇಲ್ಲೇ ಕಾಣ್ತವ್ರಿ ಹಾ ಕಣ್ ಮೇಲೆ ಅವ್ರೇನಂದ್ರು ಅದ್ ತೆಗಿಬೇಕಾಗ್ತದೆ, ಅದು ಅಲೌಡ್ ಇಲ್ಲ, ಇಲ್ಲ ಒಳಗೆ ಬಿಡುದಿಲ್ಲ. ಆಮೇಲೆ ಅಲ್ಲಿ ನಾ ಅವ್ರಿಗೆ ಏನಿದೆ, ನಾ ಒಳಗೆ ಹೋಗಿ ನಾನೇ ತಕೊಂಡು ನನ್ನ ಬ್ಯಾಗ್ನ ಇಟ್ಕೊಂಡು ಅವ್ರೇನಂದ್ರು ಅಷ್ಟು ಟೈಮ್ ಇಲ್ಲ ಈಗ. ಇತ್ತೀಚೆಗೆ ಕರ್ನಾಟಕದಲ್ಲಿ CET ಪರೀಕ್ಷೆ ನಡೆದಂಥ ಸಮಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಅಪರಾಧವನ್ನು ಮಾಡಿದೆ. ಮೌಖಿಕವಾಗಿ ಒಂದು ಸೂಚನೆಯನ್ನು ಇಡೀ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಒಂದು ಸಂಶಯ ಬರ್ತಾ ಇದೆ. ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಕೈ ಕಟ್ಟಿದಂತಹ ಕೇಸರಿ ಬಣ್ಣದ ದಾರ ಇರ್ಬೋದು, ಕಾಲಿಗೆ ಕಟ್ಟಿದಂಥ ದಾರ ಇರ್ಬೋದು, ಹೀಗೆ ವಿಚಿತ್ರವಾದ ನಡವಳಿಕೆಯ ಮೂಲಕ ವಿದ್ಯಾರ್ಥಿಗಳನ್ನು ಹೆದರಿಸುವಂಥ ಇದೊಂದು ಹೊಸ ತಂತ್ರ. ಇದು ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಬಾರದು, ವಿದ್ಯಾರ್ಥಿಗಳನ್ನು ಹೆದರಿಸುವಂಥದ್ದು ಮಾಡಬಾರ್ದು. ಅವರ ಜ್ಞಾನಕ್ಕೆ ರಾತ್ರಿ ಹಗಲು ಅವರು ಓದಿರ್ತಾರೆ. ಈ ರೀತಿಯ ಸಣ್ಣ ಬುದ್ಧಿಯ ಮೂಲಕ ನಿಮ್ಮನ್ನ ಜನ ಚೀತು ಅಂತ ಇದ್ದಾರೆ. ಸೊ ಜನವಾರ ತೆಗೆಸುವಂಥದ್ದು, ಕಟ್ ಮಾಡುವಂಥದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ನೀವು. ದಾರ ಅಲ್ಲ ಅದು, ಶಿವದಾರ ಅಥವಾ ರುದ್ರಾಕ್ಷಿ ಅಥವಾ ಜನಿವಾರ ಅನ್ನುವಂಥ ದಾರ ಅಲ್ಲ ರೀ ಅದು. ಧಾರ್ಮಿಕ ವಿಧಿ ವಿಧಾನ ಮೂಲಕ ವೈಜ್ಞಾನಿಕವಾದಂಥ ಧಾರಣೆಯ ಮೂಲಕ ಮಾಡಿದಂಥ ಪ್ರಕ್ರಿಯೆ ಅದು. ನೀವು ಅದನ್ನ ಇದು ಮಾಡ್ತಾರೆ. ನಾನು ಹೇಳ್ತೀನಿ, ಇದಕ್ಕೆ ಪೂರ್ಣ ಕಾಂಗ್ರೆಸ್ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ತಂದೆ ತಾಯಿನ ಕ್ಷಮೆ ಬೇಡಬೇಕು, ಬಹಿರಂಗ ಕ್ಷಮೆ ಬಿಡಬೇಕು. ನೀವು ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಇವತ್ತು ವಿದ್ಯಾರ್ಥಿಗಳ ಮೂಲಕ ತಂದೆ ತಾಯಿ ಕೀರ್ತಿ, ಸಮಾಜದ ಕೀರ್ತಿ, ದೇಶದ ಕೀರ್ತಿ ಬೆಳೆಯುತ್ತೆ. ಅಂಥವರಿಗೆ ಅವಮಾನ ಮಾಡ್ತಾರೆ ನೀವು. ಸೊ ಇದೊಂದು ದ್ರೋಹ ಮಾಡಿದಿರಿ ನೀವು. ಈ ರೀತಿಯ ಪ್ರಕ್ರಿಯೆ ಇನ್ನು ಮುಂದಿನ ದಿನಗಳಲ್ಲಿ ನಡಿಬಾರ್ದು. ಹಿಜಾಬಿಗೆ ಅವಕಾಶ ಕೊಡ್ತಾ ಇದ್ದೀರಿ, ಬುರ್ಕಾಗೆ ಅವಕಾಶ ಕೊಡ್ತಾ ಇದ್ದೀರಿ. ಆ ಧರ್ಮದ ಬಗ್ಗೆ ಮಾತನಾಡುವಂತ ಧೈರ್ಯ ಇಲ್ಲ ನಿಮಗೆ. ಓಟ್ ಹಾಕ್ತಾರೆ ಅವರು. ಸೊ ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಸಿಡದೇ ಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಏನು ಬೇಕಾದ ಮಾಡಬಹುದು. ಬರೇ ಬ್ರಾಹ್ಮಣರು ಮಾತ್ರ ಜನಿವಾರ ಹಾಕೋಲ್ಲ, ಸುಮಾರು ಒಂದು 20 ಜಾತಿಯವರು ಜನಿವಾರ ಹಾಕೊಳ್ತಾರೆ, ದಾರಗಳನ್ನು ಹಾಕೊಳ್ತಾರೆ. ವಿಧಿ ವಿಧಾನ ಮೂಲಕ, ಸಂಸ್ಕಾರದ ಮೂಲಕ, ಸತ್ಸಂಪ್ರದಾಯದ ಮೂಲಕ ಅದು ನಡೆಯುತ್ತೆ ರೀ. ಸೊ ನಾನು ಹೇಳೋದು, ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನೀವ್ಯಾಕೆ ಹೋಗ್ಬಿಟ್ಟಿಲ್ಲ, ನೀವ್ಯಾಕೆ ಮಾತಾಡಿಲ್ಲ? ನಿಮ್ ಬಗ್ಗೆನೇ ಸಂಶಯ ಬರ್ತಾ ಇದೆ. ಈ ರೀತಿ ಯಾರಿಗೋ ಸಹಾಯ ಮಾಡೋಗೋಸ್ಕರ ಇವತ್ತು ಉನ್ನತ ಸ್ಥಾನದಲ್ಲಿ ಓದ್ಕೊಂಡಿರುವಂತಹ ವಿದ್ಯಾರ್ಥಿಗಳನ್ನ, ಮಾನಸಿಕ ಸ್ಥಿತಿಯನ್ನ, ನೈತಿಕತೆಯನ್ನ ಅವರು ಕುಸಿಸಬೇಕು, ಎಕ್ಸಾಮಿಗೆ ಬರೆಯದೇ ಇರೋ ಹಾಗೆ ಮಾಡಬೇಕು, ಹೆದರಿಸಬೇಕು ಅನ್ನುವಂತ ತಂತ್ರ ಮಾಡ್ತಾ ಇದ್ದಾರೆ ನೀವು. ಯಾಕೆ ನೀವು ಮಾತಾಡಿಲ್ಲ? ಮುಖ್ಯಮಂತ್ರಿಗಳಿದ್ದಾರೆ ನೀವು. ಒಂದೇ ಒಂದು ಶಬ್ದ ಇವತ್ತು ನಡೆದಂತ ಈ ದುರ್ಘಟನೆಗೆ ಮಾತಾಡಿಲ್ಲ ನೀವು. ಮಾತಾಡಬೇಕು ನೀವು, ಕ್ಷಮೆ ಕೇಳಬೇಕು ನೀವು. ಇಲ್ಲಾದ್ರೆ ಲಕ್ಷ ವಿದ್ಯಾರ್ಥಿಗಳ ಶಾಪ ತಟ್ಟುತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಾವು ಕೂಡ ಇದನ್ನ ಕೋರ್ಟಿಗೆ ಹೋಗೋದನ್ನ ನಿಶ್ಚಯ ಮಾಡಿದ್ದೀವಿ. ಬರೇ ಶಿವಮೊಗ್ಗದ ಮಾತ್ರ ಮೊದಲೇ ಸಲ ಹೊರಗೆ ಬಂತು, ಇಡೀ ರಾಜ್ಯಾದ್ಯಂತ ಚರ್ಚೆ ಆಯಿತು. ಆಮೇಲೆ ಸಾಗರ, ಧಾರವಾಡ, ದಾವಣಗೆರೆ, ಬೀದರ ಸರಣಿಯಾಗಿದೆ ರೀ. ಒಂದೇ ಕಡೆ ಆಗಿಲ್ಲ ಇದು ನಿಶ್ಚಿತ ಹೇಳ್ತೇನೆ. ಇದು ಅಲಿಖಿತವಾದಂತಹ ಸೂಚನೆ ಹೋಗಿದೆ ಇದು. ಈಗ ಒಂದು ಹುಡುಗಿ ಬಂದು ಹೋಗ್ತಿಲ್ಲಿ, ಉನ್ನತಿ ಅಂತ ಹೇಳಿ, ಅವಳ ಕೈದು ಇದು ಕಾಶಿದಾರ ತೆಗೆದಿದ್ದಾರೆ, ಕಾಲಿಂದು ಕಾಶಿದಾರ ತೆಗೆದಿದ್ದಾರೆ. ಇಲ್ಲ, ಹಾಲ್ ಟಿಕೆಟ್ ಹಿಂಭಾಗದಲ್ಲಿ ನಿಯಮಗಳಿದ್ದಾವೆ. ಆ ನಿಯಮದಲ್ಲಿ ಜನಿವಾರ ಅಥವಾ ಕಾಶಿದಾರ ಅಥವಾ ರುದ್ರಾಕ್ಷಿ, ಶಿವದಾರ ಅನ್ನೋದು ಇಲ್ಲ. ಇಲೆಕ್ಟ್ರಾನಿಕ್ ವಸ್ತುಗಳನ್ನ ತಗೊಂಡು ಹೋಗಬಾರದು ಅಂತನ್ನುವಂಥದ್ದು ಇದೆ. ಎಸ್, ಅದಕ್ಕೆ ಒಪ್ಪಿಗೆ ಇದೆ ನಮ್ದು. ಶಿವದಾರ ಏನ್ ಮಾಡಿದಿರಿ, ಜನಿವಾರ ಏನ್ ಮಾಡಿದೆ ಇವರಿಗೆ?
ನಾಸ್ತಿಕವಾದಿಗಳು ಇವರು. ಜ್ಞಾನಕ್ಕೆ ಏಟು ಕೊಡುವಂತಹ ಮಾನಸಿಕತೆ ಇದೆ ಇವರು. ರ್ಯಾಂಕಿಂಗ್ ಬರುವಂತಹ ಹುಡುಗರಿಗೆ ನೈತಿಕವಾಗಿ ಅವರನ್ನ ಡೌನ್ ಮಾಡೋ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ನ್ಯಾಯ ಸಿಗೋದಂದ್ರೆ ಎಲ್ಲಿ ಏನು ನ್ಯಾಯ ಕೊಡ್ತಾರೆ? ಏನು ಕಟ್ ಮಾಡಿದ್ ಮತ್ತೆ ಜೋಡಿಸ್ಕೊಡ್ತಾರ? ಆ ತೆಗೆದಿದ್ದೇನು ತೆಗೆಯುವಂಥದ್ದು ಶಿವದಾರ ಆಗಲಿ ಅಥವಾ ಜನಿವಾರ ತೆಗೆಯುವಂಥದ್ದು ತೆಗಿಯೋಂಗಿಲ್ಲ. ಅದು ಒಂದ್ಸಲ ಧಾರಣೆ ಆದ ನಂತರ ಸತ್ತ ಮೇಲೆ ಅದನ್ನ ತೆಗಿತಾರ. ಅದನ್ನ ಹೆಣ ಜೊತೆ ಹೋಗುದು. ಹಾ, ಅದಕ್ಕೊಂದು ವಿಧಿವಿಧಾನ ಇದೆ ರೀ. ಇಲ್ಲ, ಅದು ತೊಂದರೆ ಇಲ್ಲ ನನಗೆ. ಜನವರ ಕಟ್ಟಿ ಮತ್ತೆ ಅವನ ಹತ್ರನೇ ಕೊಡ್ತಾರೆ ಇಟ್ಕೊಂಡು ಹೋಗಿ ಅಂತೇಳಿ. ಮತ್ತೆ ಕಟ್ ಮಾಡ್ಬೇಕು ಯಾಕೆ? ಅವನೇ ತಗೊಂಡು ಹಾಲಿಗೆ ತಗೊಂಡು ಹೋಗುವಾಗ ಕಟ್ ಮಾಡಿದ್ರೆ ಯಾಕೆ ಅಂತ ನಾವು ಕೇಳೋದು ಅಷ್ಟೇ. ನೋಡ್ದೆ ಇದು ಒಂದು ಮತ್ತೆ ದೊಡ್ಡ ಕಟ್ ಮಾಡಿದ ಉದ್ದೇಶ ಅವನ ಹತ್ರನೇ ಇದೆ. ಅದು ಕಟ್ ಮಾಡಿದ್ದೆ ಜನವರ ಅಂದ್ರೆ ಇದರ ಅರ್ಥನೇ ಅವ್ರ ಮಾನಸಿಕತೆಯನ್ನು ಇದು ಮಾಡಿಸ್ಬೇಕು ಅಂತ, ಡಿಸ್ಟರ್ಬ್ ಮಾಡ್ಬೇಕು, ಡಿಸ್ಟರ್ಬ್ ಮಾಡ್ಬೇಕು ಅಂತ ನೋಡೋದು. ಅದನ್ನ ಮತ್ತೆ ವಾಪಸ್ ಕೊಡ್ತಾರೆ ಅಂತಂದ್ರೆ